ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ನಾನು ಪುಟ್ಟ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾವತ್ತಿನಷ್ಟು ದೊಡ್ಡ ವಿಡಿಯೋ ಅಲ್ಲ, ಒಂದು 5-10 ನಿಮಿಷದ ವಿಡಿಯೋ. ನನ್ನ ಹತ್ರ ತುಂಬಾ ಇಯರಿಂಗ್ ಕಲೆಕ್ಷನ್ಸ್ ಉಂಟು. ಆ್ಯಕ್ಚುಲಿ ನಾನಿದರಲ್ಲಿ ಹಣ ಕೊಟ್ಟು ತಗೊಂಡದ್ದು ತುಂಬಾ ಕಡಿಮೆ. ಕೆಲವೊಂದು ನಾನು ಹಣ ಕೊಟ್ಟು ತಗೊಂಡಿದ್ದೇನೆ. ಹಾಗೆ ನನಗೆ ತಂದು ಕೊಟ್ಟದ್ದೇ ಇದರಲ್ಲಿ ಹೆಚ್ಚಿರೋದು. ಕೆಲವು ಅನುಷ ಕೊಟ್ಟಿದ್ದಾಳೆ, ಇನ್ನು ಕೆಲವು ನನ್ನ ಅತ್ತೆ ತಂದು ಕೊಟ್ಟಿದ್ದಾರೆ. ಅತ್ತೆ ಎಲ್ಲಿ ಜಾತ್ರೆಗೆ ಹೋದರೆ, ತೇರಿಗೆ ಹೋದರೆ, ನಮ್ಮದು ಓಡ್ತೇರು ಸಣ್ಣ ತೇರೆಲ್ಲ ಇರ್ತದೆ. ಸೊ ಅಲ್ಲೆಲ್ಲ ಹೋದರೆ ಜಾತ್ರೆಯ ಸಂತೆಯಿಂದ ನನಗೆ ಇಯರಿಂಗ್ಗೆ ತಂದು ಕೊಡ್ತಾರೆ. ಹಾಗೆ ನನ್ನ ಸಣ್ಣ ಅತ್ತೆ ಕೂಡ ಕೆಲವೊಂದು ಇಯರಿಂಗ್ಸನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಈ ಇಯರಿಂಗ್ಸನ್ನೆಲ್ಲ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತೇನೆ. ಇವತ್ತು ನನ್ನ ಇಯರಿಂಗ್ ಕಲೆಕ್ಷನ್. ನಿಮಗೆ ನನ್ನ ಇಯರಿಂಗ್ ಕಲೆಕ್ಷನ್ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತಲೂ ಹೇಳಿ. ನಾನು ನಿಮಗೆ ಫಸ್ಟ್ ತೋರಿಸುವ ಇಯರಿಂಗ್ ಇದು ನೋಡಿ. ಇದು ನೋಡಲಿಕ್ಕೆ ಈ ಥರ ಉಂಟು. ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ ಇದು ಸ್ಟೋನ್ ಉಂಟು. ಹಾಗೆ ಕೆಳಗಡೆ ಪರ್ಲ್ಸ್ ಉಂಟು. ಇದನ್ನು ಅತ್ತೆ ಮೋಸ್ಟ್ಲಿ ಮುಲ್ಕಿ ಜಾತ್ರೆಗೆ ಹೋಗಿದ್ದಾಗ, ಮುಲ್ಕಿಯಲ್ಲಿ ಕಾರ್ತಿಕ ಪೂಜೆ ಸಮಥಿಂಗ್ ಏನೋ ಒಂದು ಜಾತ್ರೆ ಇರ್ತದೆ, ಕಾರ್ತಿಕ ದೀಪೋತ್ಸವ ಆಗಿರಬೇಕು. ಸೊ ಮುಲ್ಕಿ ವೆಂಕಟರಮಣ ಟೆಂಪಲಿಗೆ ಹೋಗಿದ್ದಾಗ ತಂದು ಕೊಟ್ಟಿದ್ದಾರೆ. ಹೇಗುಂಟು ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಇಯರಿಂಗ್ ಇದು ನೋಡಿ. ಇದರಲ್ಲಿ ನವಿಲುಗರಿಯ ಡಿಸೈನ್ ಉಂಟು, ಸಿಲ್ವರ್ ಕಲರಲ್ಲಿರುವಂತಹ ಇಯರಿಂಗ್. ಇದನ್ನು ಯಾರು ಕೊಟ್ಟಿರ್ಬೋದು, ಗೆಸ್ ಮಾಡಿ ನೋಡುವ. ಸೊ ಆ್ಯಕ್ಚುಲಿ ಇದು ಅನುಷನಿಗೆ ತುಂಬ ಫೇವ್ರೇಟ್ ಆದಂತಹ ಇಯರಿಂಗ್. ಅವಳು ಇದನ್ನು ನನಗೆ ಅಂತ ಗಿಫ್ಟ್ ಮಾಡಿದ್ದಾಳೆ. ಈಗ ಇದು ನನ್ನ ಕೈಯಲ್ಲುಂಟು. ನಾನು ಇದನ್ನು ಯಾವಾಗಾದರೂ ಗ್ರೀನ್ ಸ್ಯಾರಿ ಹಾಕಬೇಕಾದ್ರೆ ಇದನ್ನು ವೇರ್ ಮಾಡ್ತೇನೆ. ಇದನ್ನು ನನ್ನ ಸಣ್ಣ ಅತ್ತೆ ನನಗೆ ಗಿಫ್ಟ್ ಮಾಡಿದ್ದಾರೆ ನೋಡಿ. ಇದು ಅಷ್ಟೊಂದು ನೀಟಾಗಿ ಫೋಕಸ್ ಆಗ್ತಾ ಇಲ್ಲ ಲೈಟ್ ಇರುವ ಕಾರಣದಿಂದ. ಸಿಲ್ವರ್ ಕಲರಲ್ಲಿರುವಂಥದ್ದು, ಸಿಲ್ವರ್ ಮತ್ತು ಗೋಲ್ಡನ್ ಕಲರ್ ಸ್ಟೋನ್ ಉಂಟು ಇದರಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿರುವಂಥ ಇಯರಿಂಗ್. ಹೇಗುಂಟು ಅಂತ ಕಮೆಂಟ್ ಮಾಡಿ. ಈ ಇಯರಿಂಗ್ ಇದರಲ್ಲಿ ನೋಡಿ ಸ್ಟೋನ್ ಮತ್ತು ಪರ್ಲ್ ಉಂಟು. ಇದನ್ನು ಮಂಗಳೂರಿನ ಓಡ್ತೇರಾಗ್ತದೆ, ವೆಂಕಟರಮಣ ದೇವಸ್ಥಾನದ ದೊಡ್ಡ ರಥ ಅಂತ ಒಂದು ಜಾತ್ರೆ ಆಗ್ತದೆ. ಆ ಜಾತ್ರೆಯಲ್ಲಿ ಗುಂಡು ನನಗೆ ಕೊಡಿಸಿದಂತಹ ಒಂದು ಇಯರಿಂಗ್ ನೋಡಿ, ತುಂಬಾ ಚೆನ್ನಾಗುಂಟು. ನಾನು ಇದನ್ನು ಇಲ್ಲಿ ತನಕ ವೇರ್ ಮಾಡಲಿಲ್ಲ. ಇದಕ್ಕೆ ಸೂಟೇಬಲ್ ಆದಂತಹ ಡ್ರೆಸ್ ನನ್ನ ಹತ್ರ ಇಲ್ಲ. ಸೊ ಇದಕ್ಕೆ ಮ್ಯಾಚ್ ಆಗುವಂತಹ ಡ್ರೆಸ್ ಸಿಕ್ಕಿದ ದಿನ ನಾನು ಇದನ್ನು ವೇರ್ ಮಾಡ್ತೇನೆ. ಇದನ್ನು ಇಷ್ಟು ದೊಡ್ಡದನ್ನು ಸ್ಕೂಲಿಗೆಲ್ಲ ವೇರ್ ಮಾಡಲಿಕ್ಕೆ ಆಗೋದಿಲ್ಲ. ತುಂಬಾ ಚೆನ್ನಾಗುಂಟಿದು. ಇದು ನೋಡಿ ಇನ್ನೊಂದು ಜುಮ್ಕ, ಸಿಲ್ವರ್ ಕಲರ್ ಇದು. ಇದನ್ನು ಕೂಡ ಈ ಇಯರಿಂಗ್ ಮತ್ತು ಇದನ್ನು ಒಟ್ಟಿಗೆ ನನಗೆ ಜಾತ್ರೆಯಲ್ಲಿ ಗುಂಡು ತೆಗೆಸಿಕೊಟ್ಟದ್ದು. ಇದು ಕೂಡ ಚೆನ್ನಾಗುಂಟು. ಹೇಗುಂಟು ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಇಯರಿಂಗ್ ಇದು ಪಿಂಕ್ ಕಲರ್ ಇದು. ಇದನ್ನು ನಾನು ಕೆಲವು ಸಲ ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡಬೇಕಾದ್ರೆ ಹಾಕ್ತೇನೆ. ಒಂದು ಸಲ ಏನೋ ಹಾಕಿದ್ದೇನೆ ಅಷ್ಟೇ. ಇದನ್ನು ನನಗೆ ತುಂಬಾ ಫೇವ್ರೇಟ್. ಇದನ್ನು ಯಾರು ಗಿಫ್ಟ್ ಮಾಡಿದ್ದು ಗೊತ್ತಿಲ್ಲ. ಅನುಷ ಗಿಫ್ಟ್ ಮಾಡಿದ್ದು, ಇಲ್ಲದಿದ್ದರೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಸೊ ಯಾವುದು ಅಂತ ಗೊತ್ತಿಲ್ಲ. ಯಾರು ನನಗೆ ಇದನ್ನು ಕೊಟ್ಟಿದ್ದಾರೆ ಅಂತ ನನಗೆ ನೆನಪು ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಈ ಇಯರಿಂಗ್, ಇದನ್ನು ನನಗೆ ಜಾತ್ರೆಯಲ್ಲಿ, ವೆಂಕಟರಮಣ ಜಾತ್ರೆಯಲ್ಲಿ ಗುಂಡು ಕೊಡಿಸಿದ್ದು. ಆ್ಯಕ್ಚುಲಿ ಇದು ಈ ಥರ ವೇರ್ ಮಾಡುವಂಥದ್ದು. ಇದನ್ನು ಸಾರಿಗೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಮಾಡರ್ನ್ ಡ್ರೆಸ್ ಚೂಡಿದಾರಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ತುಂಬಾ ಚೆನ್ನಾಗುಂಟು ಇದು ಕೂಡ. ಇದು ಕೂಡ ಇನ್ನೊಂದು ಇಯರಿಂಗ್. ಬಟ್ ಇದನ್ನು ನಾನು 1-2 ಸಲ ಅಷ್ಟೇ ವೇರ್ ಮಾಡಿದ್ದೇನೆ. ಎಲ್ಲಾದರೂ ಫಂಕ್ಷನಿಗೆಲ್ಲ ಹೋಗಲಿಕ್ಕಿರುವಾಗ ಈ ಥರ ಗ್ರ್ಯಾಂಡ್ ಸಾರಿ ಹಾಕಬೇಕಾದ್ರೆ ಮಾತ್ರ ಈ ಇಯರಿಂಗ್ಗಳನ್ನು ವೇರ್ ಮಾಡ್ತೇನೆ. ಇದು ನೋಡಿ ಸಿಲ್ವರ್ ಕಲರ್ ಇದು ಇನ್ನೊಂದು ಇಯರಿಂಗ್. ನೋಡ್ಲಿಕ್ಕೆ ತುಂಬಾ ಚೆನ್ನಾಗುಂಟು ನೋಡಿ, ಈ ಥರ ಉಂಟು. ಸೊ ಇದನ್ನು ಸಹ ನಾನು ಹೆಚ್ಚಾಗಿ ಸ್ಕೂಲಿಗೆಲ್ಲ ಹಾಕೋದಿಲ್ಲ. ಎಲ್ಲಾದರೂ ಫಂಕ್ಷನಿಗೆಲ್ಲ ಹೋಗುವಾಗ ಬ್ಲ್ಯಾಕ್ ಸ್ಯಾರಿಗೆ ಈ ಥರ ಎಲ್ಲ ಹೆಚ್ಚಾಗಿ ವೇರ್ ಮಾಡ್ತೇನೆ. ಹಾಗೆಯೇ ಇದು ನವಿಲು ಡಿಸೈನ್ ಇರುವಂತಹ ಇಯರಿಂಗ್. ಇದನ್ನು ಕೂಡ ನನ್ನ ಅತ್ತೆ ನನಗೆ ಜಾತ್ರೆಯಿಂದ ತಂದು ಕೊಟ್ಟದ್ದು. ಹೆಚ್ಚಾಗಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಗಳನ್ನು ಬಳಸ್ತೇನೆ. ಗೋಲ್ಡ್ ಹಾಕೋದು ಕಡಿಮೆ. ಹಾಗಾಗಿ ನನಗೆ ಎಲ್ಲಿ ಹೋದರೂ ಸಹ ಯಾರೇ ನನ್ನ ನೆಂಟರುಗಳು, ಗೆಸ್ಟ್ಸ್, ಫ್ರೆಂಡ್ಸ್ ಎಲ್ಲ ಬಂದರೆ ಹೆಚ್ಚಾಗಿ ನನಗೆ ಇಯರಿಂಗ್ಗಳನ್ನೇ ಗಿಫ್ಟ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಕ್ಯೂಟ್ ಆಗಿರುವಂತಹ ಇಯರಿಂಗ್. ಇದು ಇನ್ನೊಂದು ಗೋಲ್ಡ್ ಕಲರ್ನ ಇಯರಿಂಗ್.
ಬಟ್ ಇದನ್ನು ನಾನು ಇಲ್ಲಿ ತನಕ ಒಂದು ಸಲ ಸಹ ವೇರ್ ಮಾಡಲಿಲ್ಲ. ಯಾಕೋ ನನಗೆ ಇದನ್ನು ವೇರ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಂಥರ ಅನ್ಕಂಫರ್ಟೇಬಲ್ ಇದನ್ನು ನೋಡುವಾಗ. ಇಷ್ಟು ದೊಡ್ಡದುಂಟು, ಒಂಥರ ಕಾಣಿಸ್ತದೆ ಏನೋ ಅಂತ ನನಗೆ ಫೀಲಿಂಗ್. ಬಟ್ ಟ್ರೈ ಮಾಡ್ತೇನೆ ಯಾವತ್ತಾದರೂ ವೇರ್ ಮಾಡಲಿಕ್ಕೆ. ಆದರೂ ಇದು ನನ್ನ ಕಲೆಕ್ಷನಲ್ಲಿ ಒಂದು ಇಯರಿಂಗ್. ಹಾಗೆಯೇ ಇದು ನನ್ನದೊಂದು ಸಿಂಪಲ್ ಆದಂತಹ ಜುಮ್ಕಿ. ಇದನ್ನು ನಾನು ಹೆಚ್ಚಾಗಿ ಸಾರಿಗೆ, ಸ್ಕೂಲಿಗೆಲ್ಲ ಹೋಗುವಾಗ ವೇರ್ ಮಾಡ್ತೇನೆ. ಇದರ ನೆಕ್ಸ್ಟ್ ಇದೊಂದು ಇಯರಿಂಗ್. ಇದನ್ನು ನನಗೆ ನನ್ನ ಸಣ್ಣ ಅತ್ತೆ ಕೊಟ್ಟಿದ್ದಾರೆ. ಇದು ಕೂಡ ಗ್ರೀನ್ ಕಲರ್ ಸಾರಿಗೆ ನಾನು ಹೆಚ್ಚಾಗಿ ವೇರ್ ಮಾಡ್ತೇನೆ. ಇದು ಸ್ಕೈ ಬ್ಲೂ ಕಲರ್ ಇದು ಇಯರಿಂಗ್. ಇದೇ ಥರದ್ದು ಸೇಮ್ ಪಿಂಕ್ ಕಲರ್ ಇದು ಕೂಡ ಉಂಟು ನೋಡಿ, ತೋರಿಸ್ತೇನೆ ನಾನು. ಇದು ಪಿಂಕ್ ಕಲರಲ್ಲಿರುವಂಥದ್ದು ಕಾಣ್ತದಲ್ಲ ಇಲ್ಲಿ. ಇದು ಪಿಂಕ್ ಕಲರ್ ಇಯರಿಂಗ್, ಇದು ಸ್ಕೈ ಬ್ಲೂ ಕಲರ್ ಇಯರಿಂಗ್. ಇದನ್ನು ಯಾರು ಕೊಟ್ಟದ್ದು ಗೊತ್ತಿಲ್ಲ, ಬಟ್ ನನ್ನ ಹತ್ರ ಇದು ಕಲೆಕ್ಷನಲ್ಲಿ ಉಂಟು. ನಾನು ಯಾವಾಗಾದರೂ ಒಂದೊಂದು ಸಲ ವೇರ್ ಮಾಡ್ತಾ ಇರ್ತೇನೆ. ನೆಕ್ಸ್ಟ್ ಇದು ಇನ್ನೊಂದು ಇಯರಿಂಗ್, ಗೋಲ್ಡನ್ ಕಲರ್ ಇದೆ. ಇದರಲ್ಲಿ ಗೋಲ್ಡನ್ ಕಲರ್ ಪರ್ಲ್ ಉಂಟು. ಇದನ್ನು ನನಗೆ ಗುಂಡು ಗಿಫ್ಟ್ ಮಾಡಿದ್ದು. ಆಲ್ಮೋಸ್ಟ್ ನನ್ನದು ಇಯರಿಂಗ್ಗಳು ನನ್ನ ಅತ್ತೆ, ತಂಗಿ ಮತ್ತು ಗುಂಡು ಗಿಫ್ಟ್ ಮಾಡಿರುವಂಥದ್ದೇ ಇರುವಂಥದ್ದು. ಸೊ ಈ ಥರದನ್ನೆಲ್ಲ ನಾನು ಹೆಚ್ಚಾಗಿ ಸ್ಕೂಲಿಗೆ ವೇರ್ ಮಾಡಿಕೊಂಡು ಹೋಗ್ತೇನೆ, ಜುಮ್ಕಾಸನ್ನು. ಸೊ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ, ಎಷ್ಟು ಜುಮ್ಕಾ ಉಂಟು ಮ್ಯಾಮ್ ನಿಮ್ಮ ಹತ್ರ, ಹೌ ಮೆನಿ ಜುಮ್ಕಾಸ್ ಹೌ ಯು ಮ್ಯಾಮ್ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇದು ಇನ್ನೊಂದು ಗ್ರೀನ್ ಕಲರ್ ಇದು ಹಾರ್ಟ್ ಶೇಪ್ ಇರುವಂತಹ ಒಂದು ಇಯರಿಂಗ್. ಇದನ್ನು ಸಹ ನನ್ನ ಸಣ್ಣ ಅತ್ತೆ ನನಗೆ ಕೊಟ್ಟದ್ದು. ಸೊ ಹೇಗುಂಟು ಅಂತ ಕಮೆಂಟ್ ಮಾಡಿ. ನಾನು ಇಷ್ಟೊತ್ತು ಇಯರಿಂಗ್ಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ, ಬಟ್ ಇದರದೊಂದು ಜೊತೆ ನಂದು ಸ್ಕೂಲಲ್ಲಿ ಬಾಕಿಯಾಗಿದೆ. ಇದು ಮಾತ್ರ ಶಾಲೆಯಲ್ಲಿ ಏನೋ ಕಿತ್ತೋಗಿದೆ ಅಂತ ಹೇಳಿ ಗಮ್ ಹಾಕಿ ಅಂಟಿಸಿಟ್ಟದ್ದು ಶಾಲೆಯಲ್ಲೇ ಉಂಟು. ಹಾಗೆ ಇದರದ್ದು ಜೊತೆ ಇಲ್ಲಿ ಉಂಟು ನೋಡಿ. ಸೊ ಇದು ಸಪ್ರೇಟ್ ಇಲ್ಲಿ ಫಿಕ್ಸ್ ಮಾಡುವಂಥದ್ದು. ಇದನ್ನು ನಾನು ಮಂಗಳೂರಿನ ಓಡ್ತೇರ್ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ದು. 50 ರುಪೀಸ್ ಏನೋ ಕೊಟ್ಟಿದ್ದೇನೆ. ಸೊ ಇದು ಕೂಡ ತುಂಬಾ ಚೆನ್ನಾಗುಂಟು. ಇದನ್ನು ಮಾಡರ್ನ್ ಡ್ರೆಸ್ಸಿಗೆ ಹಾಕ್ಲಿಕ್ಕೆ ಆಗ್ತದೆ. ಹಾಗೆಯೇ ಇದು ನನ್ನ ಹತ್ರ ಇರುವಂತಹ ಎಲ್ಲಕ್ಕಿಂತ ಓಲ್ಡ್, ಇದು ನಾನು ಸುಬ್ರಹ್ಮಣ್ಯದಲ್ಲಿ ವಿವೇಕ್ ಬುಕ್ ಸ್ಟಾಲ್ ಅಂತ ಇತ್ತು, ಅಲ್ಲಿ ಪರ್ಚೇಸ್ ಮಾಡಿದ್ದು. ಬಟ್ ಇವಾಗ ಅದು ಶಾಪ್ ಉಂಟಾ ಇಲ್ವಾ ಏನು ಗೊತ್ತಿಲ್ಲ ನನಗೆ. ನಾನು ಹೋಗೋದೇ ತುಂಬ ಟೈಮ್ ಆಯಿತು. ಹೋದರೆ ಟೆಂಪಲಿಗೆ ಮಾತ್ರ ವಿಸಿಟ್ ಮಾಡ್ತೇನಲ್ಲ. ಹಾಗೆ ಇದು ಅವರ ಶಾಪಿಂದ, ಕೋಮ್ಯಕ್ಕ ಅಂತಿದ್ರಲ್ಲಿ, ಸೊ ಅವರ ಶಾಪಿಂದ ಇದನ್ನು ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಇದಕ್ಕೆ 10 to 11 ಇಯರ್ಸ್ ಆಗಿರ್ಬೋದು ಈ ಇಯರಿಂಗಿಗೆ. ನೆಕ್ಸ್ಟ್ ಈ ಇಯರಿಂಗ್ ಕೂಡ ಹಾಗೆ ನೋಡಿ, ತುಂಬಾ ಚೆನ್ನಾಗುಂಟು. ಬಟ್ ಇದು ಫೋಕಸ್ ಆಗ್ತಾ ಇಲ್ಲ. ಇವಾಗ ಫೋಕಸ್ ಆಯಿತು ನೋಡಿ. ಸೊ ಇದನ್ನು ಸಹ ನನ್ನ ಸಣ್ಣ ಅತ್ತೆ ನನಗೆ ಗಿಫ್ಟ್ ಮಾಡಿದ್ದು. ಈ ಥರದವ್ರ ಹತ್ರ ತುಂಬಾ ಇಯರಿಂಗ್ಸ್ ಇತ್ತು, ಅವರು ವೇರ್ ಮಾಡೋದು ಕಡಿಮೆ, ಹಾಗಾಗಿ ನನಗೆ ಕೊಟ್ಟುಬಿಟ್ಟಿದ್ದಾರೆ ಎಲ್ಲನೂ. ಇದು ಕೂಡ ನನ್ನ ಜೊತೆಯಲ್ಲಿರುವಂತಹ ಇನ್ನೊಂದು ಇಯರಿಂಗ್. ಬಟ್ ಇದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಉಂಟು. ಇದರದ್ದು ಕಿತ್ತು ಹೋಗಿದೆ, ಎಲ್ಲೋ ಹೋಗಿದೆ ಗೊತ್ತಿಲ್ಲ. ನಂದು ಯಾವುದಾದ್ರೂ ಮೇಕಪ್ ಬಾಕ್ಸಲ್ಲಿ ಅಥವಾ ಸೆಟ್ಟಲ್ಲಿ, ಇಯರಿಂಗ್ ಇರೋ ಸೆಟ್ ಇರೋ ಬಾಕ್ಸಲ್ಲಿ ಬಿದ್ದಿರ್ಬೋದು. ಅದನ್ನು ಇಲ್ಲಿ ನಾವು ಫಿಕ್ಸ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಕೂಡ ಒಂದು ಪಿಂಕ್ ಕಲರ್ ಸ್ಟೋನ್ ಇರುವಂತಹ ಇಯರಿಂಗ್. ಹಾಗೆಯೇ ಇದು ಬ್ರೌನ್ ಸ್ಟೋನ್ ಇರುವಂತಹ ಗೋಲ್ಡನ್ ಕಲರ್ ಇದೊಂದು ಇಯರಿಂಗ್. ಇದನ್ನು ನನ್ನ ಅತ್ತೆ ಅಂದರೆ ನನ್ನ ಮಾಮಿ ಇದ್ದಾರಲ್ವ, ಅವರು ನನಗೆ ಗಿಫ್ಟ್ ಮಾಡಿದ್ದು. ಹೆಚ್ಚಾಗಿ ಜಾತ್ರೆಯಿಂದೆಲ್ಲ ತಂದು ಕೊಡ್ತಾರೆ ಅವರು. ಸೊ ಇದು ಒಂದು ಇಯರಿಂಗ್. ಆಮೇಲೆ ಇದು ಒಂದು ಸೆಟ್ ಚೈನಲ್ಲಿ ನನಗೆ ಸಿಕ್ಕಿದ್ದು. ಇದು ಕೂಡ ಒಂದು ಸಣ್ಣ ಇಯರಿಂಗ್. ನಾನು ಯಾವತ್ತಾದರೂ ಒಂದೊಂದು ಸಲ ಇದನ್ನು ವೇರ್ ಮಾಡ್ತೇನೆ. ಇದು ಕೂಡ ನನ್ನ ಜೊತೆ ಇರುವಂತಹ ಇನ್ನೊಂದು ಹ್ಯಾಂಗಿಂಗ್ ಇಯರಿಂಗ್. ಇದರಲ್ಲಿ ನೋಡಿ ಆಮೆಯ ಶೇಪ್ ಉಂಟು. ಇದನ್ನು ನನ್ನ ತಂಗಿ ನನಗೆ ಕೊಟ್ಟದ್ದು. ಹಾಗೆ ಯಾವಾಗಲಾದರೂ ನೆನಪಾದಾಗ ಇದನ್ನು ವೇರ್ ಮಾಡ್ತೇನೆ. ಇಲ್ಲಿ ನೋಡಿ ಪಿಂಕ್ ಕಲರ್ ಏನು ಮಣಿ ಇರುವಂತಹ ಒಂದು ಇಯರಿಂಗ್. ತುಂಬ ಓಲ್ಡೆಸ್ಟ್, ಬಟ್ ಇದು ನನಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಕಾಣ್ತದೆ ಇದನ್ನು ಹಾಕಿದರೆ. ಸೊ ಇದನ್ನು ಸಹ ನಾನು ಹಾಕ್ತೇನೆ ಹೆಚ್ಚಾಗಿ. ಇದೊಂದು ಹ್ಯಾಂಗಿಂಗ್ ಇಯರಿಂಗ್. ಹಾಗೆಯೇ ಇದು ಕೂಡ ಇನ್ನೊಂದು ಇಯರಿಂಗ್. ಇದನ್ನು ಮೋಸ್ಟ್ಲಿ ಗುಂಡು ಆರ್ ಅನ್ನು ಅಥವಾ ಮಾಮಿ ಮೂವರಲ್ಲಿ ಯಾರೋ ಒಬ್ಬರು ತಂದು ಕೊಟ್ಟದ್ದು. ಯಾರು ಕೊಟ್ಟದ್ದು ಅಂತ ನೆನಪಿಲ್ಲ. ಬಟ್ ಇದು ಕೂಡ ನೋಡಿ ತುಂಬಾ ಚೆನ್ನಾಗಿ ಕಾಣ್ತದೆ. ಗೋಲ್ಡ್ ಮತ್ತು ಬ್ಲ್ಯಾಕ್ ಸ್ಟೋನ್ ಉಂಟು ಅದರಲ್ಲಿ. ಹೆಚ್ಚಾಗಿ ನಾನು ಬ್ಲ್ಯಾಕ್ ಕಲರ್ ಸಾರಿ ಅಥವಾ ಗೋಲ್ಡನ್ ಕಲರ್ ಸಾರಿಗೆಲ್ಲ ಈ ಇಯರಿಂಗನ್ನು ವೇರ್ ಮಾಡ್ತೇನೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸೊ ಐಫೋನ್ನ ಸಿಂಬಲ್ ಇರುವಂಥ, ಆ್ಯಪಲ್ ಸಿಂಬಲ್ ಇರುವಂಥ ಒಂದು ಇಯರಿಂಗ್. ಇದನ್ನು ಕೂಡ ನಾನು ಹಾಕ್ತಿದ್ದೆ, ಇವಾಗ ಹಾಕೋದು ಕಡಿಮೆ. ಇದು ತುಂಬಾ ಚಿಕ್ಕದಾಗ್ತದೆ ನನಗೆ. ಮೊದಲು ನಾನು ಯಾವಾಗ ಸಪೂರ ಆಗಿದ್ನಲ್ಲ ಆ ಟೈಮಲ್ಲಿ 2018 ಆ ಟೈಮಲ್ಲೆಲ್ಲ ಈ ಇಯರಿಂಗನ್ನು ನಾನು ವೇರ್ ಮಾಡ್ತಿದ್ದೆ. ಆವಾಗ ಇದು ನನ್ನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ಫೇಸ್ ದಪ್ಪ ಆಗಿ ಮುಖ ಎಲ್ಲ ಗುಂಡು ಗುಂಡಾದ ಮೇಲೆ ಇದು ಕಾಣೋದಿಲ್ಲ ಮುಖದಲ್ಲಿ. ಸೊ ನಾನು ಇದನ್ನು ವೇರ್ ಮಾಡೋದನ್ನು ಕಡಿಮೆ ಮಾಡಿದ್ದೇನೆ. ಇದು ಕೂಡ ನನ್ನ ಇನ್ನೊಂದು ಇಯರಿಂಗ್.
ಇದನ್ನು ಸಹ ಸೇಮ್ ನಾನು ಮೊದಲು ವೇರ್ ಮಾಡ್ತಾ ಇದ್ದೆ 21, 22 ಆ ಟೈಮಲ್ಲಿ. ಸೊ ಇವಾಗ ಇದನ್ನು ನಾನು ವೇರ್ ಮಾಡೋದು ಕಡಿಮೆ ಮಾಡಿದ್ದೀನಿ, ಬಿಕಾಸ್ ಇದು ನನ್ನ ಮುಖದಲ್ಲಿ ಕಾಣೋದೇ ಇಲ್ಲ, ಚಿಕ್ಕ ಇಯರಿಂಗ್. ಹಾಗಾಗಿ ಬಟ್ ನನ್ನ ಕಲೆಕ್ಷನಲ್ಲಿ ಇನ್ನೂ ಸಹ ಉಂಟು. ನನ್ನ ಇಷ್ಟೆಲ್ಲ ಇಯರಿಂಗ್ಸಲ್ಲಿ ನನ್ನದೊಂದು ಫೇವ್ರೆಟ್ ಇಯರಿಂಗ್ ಇದು. ಇದನ್ನು ಈ ವರ್ಷ ನನಗೆ ನನ್ನ ದೊಡ್ಡ ಅಕ್ಕ ಗಿಫ್ಟ್ ಮಾಡಿದ್ದು. ಅವಳು ರತ್ನಗಿರಿಯಿಂದ ಬರುವಾಗ ತಗೊಂಬಂದ ಇಯರಿಂಗ್ ಅಂದರೆ ಇದು ನನಗೆ ತುಂಬಾ ಫೇವ್ರೆಟ್ ಇಯರಿಂಗ್. ಹಾಗೆಯೇ ಇದರ ಜೊತೆಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಒಂದು ಇಯರಿಂಗನ್ನು ಗಿಫ್ಟ್ ಮಾಡಿದ್ದಾರೆ. ಅದು ಕೂಡ ನನ್ನ ಹತ್ರ ಉಂಟು, ಅದನ್ನು ನಾನು ಇವಾಗ ಮತ್ತೆ ನಿಮಗೆ ತೋರಿಸ್ಕೊಡ್ತೇನೆ. ಇದು ಲಾಸ್ಟ್ ಇಯರಿಂಗ್. ಇದರ ನಂತರ ಚಿಕ್ಕ ಚಿಕ್ಕದುಂಟು, ನಾನು ಬೇರೆ ತೋರಿಸ್ತೇನೆ. ಸೊ ಇಯರಿಂಗಿಗೆ ಒಂದು ದೊಡ್ಡ ಸ್ಟೋರಿಯೇ ಉಂಟು. ನಾನು ಮೊದಲು ಮೂಡಬಿದ್ರೆಯಲ್ಲಿ ವರ್ಕ್ ಮಾಡ್ತಿದ್ನಲ್ಲ, ಅಲ್ಲಿ ನನ್ನ ಜೊತೆಯಲ್ಲಿ ಒಬ್ಬರು ಮೇಡಮ್ ಇದ್ದರು, ನಮ್ರತಾ ಮ್ಯಾಮ್ ಅಂತ ಹೆಸರು. ಸೊ ಅವರು ಇದನ್ನು ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ದೆ ಇಯರಿಂಗ್. ಇದು ನನಗೆ ತುಂಬಾ ಇಷ್ಟದ ಇಯರಿಂಗ್. ಇದು ನಾನು ಹಾಕಿದರೆ ನನ್ನ ಮುಖಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ. ಹೆಚ್ಚು ಜನ ಕಮೆಂಟ್ ಮಾಡ್ತಾರೆ ಇಯರಿಂಗ್ ತುಂಬಾ ಸೂಪರಾಗಿ ಉಂಟು ಅಂತ. ಹಾಗೆ ಇದು ನನಗೆ ಮೋಸ್ಟ್ ಫೇವ್ರೆಟ್ ಇಯರಿಂಗ್. ನಾನು ಇದನ್ನು ತುಂಬ ಜಾಗ್ರತೆ ಮಾಡಿ ನೋಡ್ಕೊಳ್ತೇನೆ, ಬಿಕಾಸ್ ನಾನು ಅಲ್ಲಿಂದ ಬಿಟ್ಟು ಬಂದಿದ್ದೇನೆ. ಅವರ ನೆನಪಿಗೆ ಇರುವಂಥದ್ದು ಇದೊಂದೇ ಇಯರಿಂಗ್. ಹಾಗೆ ಸಾರಿ ಇದೆಲ್ಲ ಕೊಡಿಸ್ತಾ ಇದ್ದರು, ಅದು ಬೇರೆ ವಿಷಯ. ಬಟ್ ಇದು ಇಯರಿಂಗನ್ನು ನಾನು ತುಂಬ ಜಾಗ್ರತೆ ಮಾಡಿ ಇಟ್ಕೊಂಡಿದ್ದೇನೆ. ಇದಿಷ್ಟು ಇಯರಿಂಗ್ನ ಜೊತೆಯಲ್ಲಿ ನನ್ನ ಹತ್ರ ಕೆಲವು ಮೀಶೋದಿಂದ ಆರ್ಡ್ರ್ ಮಾಡಿದಂಥ ಜುಮ್ಕೀಸ್ ಉಂಟು. ಇದರಲ್ಲಿ ಇದೊಂದು ಕಲರು, ಇದು ಆರೆಂಜ್, ಇದು ಗ್ರೀನ್, ಹಾಗೆಯೇ ಇದೊಂದು ಬ್ಲ್ಯಾಕ್ ಕಲರ್, ಇದು ಹಾಗೆಯೇ ಇದು ಮೆರೂನ್ ಬ್ರೌನ್ ಕಲರ್, ಹಾಗೆಯೇ ಇದು ಗ್ರೀನ್ ಕಲರ್. ಸೊ ಇದಿಷ್ಟೆಲ್ಲ ಉಂಟು. ಇದರ ಜೊತೆಯಲ್ಲಿ ಇನ್ನೂ 2 ಇತ್ತು, ಬಟ್ ಅದು ಮಿಕ್ಸ್ ಆಗಿದೆ. ಹೆಚ್ಚಾಗಿ ನಾನು ಪ್ರತಿದಿನ ಇದನ್ನೇ ಕಲರ್ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ ವೇರ್ ಮಾಡ್ಕೊಂಡು ಹೋಗ್ತೇನೆ. ಸೊ ನಿಮಗೆ ಯಾರಿಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಹೇಳಿ ನನಗೆ. ಹಾಗೆ ಆಲ್ಮೋಸ್ಟ್ ಹೆಚ್ಚಿನವರು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡ್ತಾರೆ. ರೀಸನ್ ಏನಂದರೆ ನಮ್ಮ ಎಲ್ಲ ಕಲರ್ ಬಟ್ಟೆಗಳಿಗೆ ಇದು ಮ್ಯಾಚ್ ಆಗ್ತದೆ. ನೀವು ಕೂಡ ಮೀಶೋದಲ್ಲಿ ಹೋಗಿ ನೋಡ್ಕೊಳ್ಬೋದು. ನಾನು ಯಾವುದೇ ಪ್ರಮೋಷನ್ ಮಾಡ್ತಾ ಇಲ್ಲ, ನನ್ನ ಹತ್ರ ಇರುವಂತಹ ಇಯರಿಂಗ್ ಕಲೆಕ್ಷನನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆಯೇ ನಾನು ನಿಮಗೆ ಮತ್ತೆ ಇದರದೊಮ್ಮೆ ಕ್ಲಿಯರಾಗಿ ಯಾವುದೆಲ್ಲ ಇಯರಿಂಗ್ಸ್ ಉಂಟು ಅಂತ ತೋರಿಸ್ಕೊಡ್ತೇನೆ. ಇದು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್. ಇದರಲ್ಲಿ ನಾನು ನನ್ನ ಇಯರಿಂಗ್ಸ್ ಕಲೆಕ್ಷನನ್ನು ನಿಮಗೆ ತೋರಿಸಿದ್ದೇನೆ. ಹಾಗೆ ಇದರಲ್ಲಿ ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಹೇಳಿ, ಕಲರ್ ನೋಡಿ ನನಗೆ ಹೇಳಿಬಿಡಿ. ಹೆಚ್ಚಿನವರಿಗೆ ಇದು ಪಿಂಕ್ ಇಷ್ಟ ಆಗ್ಬೋದು, ಹಾಗೆಯೇ ಇದು ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಇದು ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಅನುಷ ಕೊಟ್ಟಂತಹ ಈ ಇಯರಿಂಗ್ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಇದಿಷ್ಟ ಆಗ್ಬೋದು. ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.